ಆಂಟಿ ಯಾವುದೋ ಗೊತ್ತಿಲ್ದಿರೋ ಮ್ಯಾರೇಜಿಗೆ ಬಂದಂಗಿದೆ ಬ್ರೋ. ಕುಂಟೆ ಬಿಲ್ಲೆ ಮೀನ್ಸ್ ಥ್ರೋಯಿಂಗ್ ಬಚ್ಚ. ಯಾರ ಕಡೆಯವ್ರು ನೀವು? ಎಂಗೇಜ್ಮೆಂಟ್ಗೆ ಎಲ್ಲರೂ ಹೊರಟಿದ್ದೀವಿ. ಎಲ್ಲರೂ ನೋಡ್ಬೋದು, ಏನೋ ಕ್ಯಾಬ್ ಹುಡ್ಕೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಹಾಯ್ ಮಾಡ್ತಾರೆ. ಹಾಯ್ ಮಾಡಿ. ಹಲೋ, ನಮಸ್ಕಾರ. ನಾವು RCB ಶರ್ಟ್ ಇದೆ, ಅದಕ್ಕೆ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ನೋಡೋಣ ಬನ್ನಿ. ನೆಕ್ಸ್ಟ್ ಮೂಮೆಂಟ್ में क्यों भाई आना चाहते हो? क्या हुआ? व्हाट चेंज योर माइंड? लाइक एंगेजमेंट के लिए हमारा लास्ट पर्सन. हाय ब्रो. ಎಲ್ಲರೂ ನೋಡಿ ಅವರೆಲ್ಲ ಕ್ಯಾಬ್ ಬುಕ್ ಮಾಡೋಕ್ಕೆ ಫುಲ್ ರೆಡಿ ಆಗಿದ್ದರೆ ನಮ್ಮವರು ಬನ್ನಿ ಒಂದು ಸಿಗರೇಟ್ ಹಾಕೊಂಬಂದ್ಬಿಡೋಣ ಅಂತ. ಬಟ್ ನಾನು ಸ್ಮೋಕ್ ಮಾಡಲ್ಲ, ಅವ್ರ ಜೊತೆ ಕಂಪ್ನಿ ಕೊಡೋಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಕಾರ್ಪೊರೇಟ್ ಲೈಫಲ್ಲೆಲ್ಲ ಸಿಗರೇಟ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ನೋಡ್ರಪ್ಪ, ಇಲ್ಲಿ ಸಿಗುತ್ತೆ. ಸಿಗರೇಟೆಲ್ಲ ಆರಾಮಾಗಿ ಮಾರ್ತಾಯಿದ್ದಾರೆ. ಆಚೆ ಕಡೆ ಸೇದ್ರೆ ಫೈನು, ಬಟ್ ಇಲ್ಲೆಲ್ಲ ಸೇದ್ರೆ ಏನೂ ಫೈನ್ ಇಲ್ಲ. ಎಲ್ಲರೂ ನೋಡ್ಬೋದು, ಏನಂತಾರೆ, ಫುಲ್ಲು ಸಿಗರೇಟ್ ಹೊಡೆಯೋಕ್ಕೆ ಫುಲ್ಲು ಕ್ಯೂ ನಿಂತಿದ್ದಾರೆ ಫುಲ್ಲು. ಯಪ್ಪ, ಕಾರ್ಪೊರೇಟ್ ಲೈಫಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಿಗರೇಟ್ ಮಾತ್ರ ಒಳ್ಳೆ ಟೈಮಿಗೆ ಬರ್ತಾ ಇರ್ತಾರೆ. ಈ IT ಕಂಪ್ನಿ, ಕಾರ್ಪೊರೇಟ್ ಕಂಪ್ನೀಸಲ್ಲೆಲ್ಲ ಏನಾದರೂ ಹ್ಯಾಕ್ ಮಾಡಿದೆ ನೋಡ್ರಪ್ಪ, ನಗಿತವ್ರೆ. ಜಿತೇಂದರ್ ಬ್ರೋ ನಮಸ್ಕಾರ. ಎಲ್ಲ ಕ್ಯಾಬ್ ಬುಕ್ ಮಾಡಿದ್ರು ಅಷ್ಟೇ, ಫುಲ್ ಡಿಸಿಪ್ಲಿನ್, ಲೈನಿಂದು ಎಲ್ಲ ಮೇಂಟೈನು. ಸೈಡಲ್ಲೇ ಬರಬೇಕು, ಸೈಡಲ್ಲೇ ಹತ್ಕೊಂಡು ಹೋಗಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೆ ಸೆಕ್ಯೂರಿಟಿ ಬಂದ್ಬಿಡ್ತಾನೆ ವಿಜಿಲ್ ಹಾಕ್ಕೊಂಡು. ಹಿಂಗೆ ನೋಡಿದ್ರೆ ಕಾಲೇಜೇ ಬೆಟರ್ ಅನಿಸುತ್ತೆ. ಕಾಲೇಜಲ್ಲಾದರೂ ಅಟ್ಲೀಸ್ಟು ಒಂದು ಸ್ವಲ್ಪ ಹಣ ಬಿಡೋಣ ನಾವೇನ ಅಂದರೆ ಸರಿ ಬಿಟ್ಬಿಡ್ತಾರೆ. ಇಲ್ಲೆಲ್ಲ ಏನಿಲ್ಲ, ಚಲ್ರೆ ಅಂದ್ಕೊಂಡು ಬೈದು ಹಾಕ್ಬಿಡ್ತಾರೆ. ಅದಕ್ಕೆ ನಮ್ಮ ಟೀಮ್ಗೆ ಲೀಡರ್ ಇವರೇ, ಸಂದೀಪ್ ಬ್ರೋ, PO ಲೀಡರು. ಹೊಸಬ್ರು ಜೂನಿಯರ್ಸ್ಗೆಲ್ಲ ಮೆಂಟರು. ಕೋಆರ್ಡಿನೇಟರ್ ಅಂತೆಲ್ಲ ಅವಾರ್ಡ್ ಅದೆಲ್ಲ. ಅಣ್ಣ ಫುಲ್ ಹರಿಯಲ್ಲಿದ್ದಾನೆ. ನಮ್ಮ ಬ್ರೋಗೆ ಕುಂಟಬಿಲ್ಲೆ ಶೆಡ್ಡು ಅದೆಲ್ಲ ಗೊತ್ತಿಲ್ಲ. ಅವರು ಹಿಂದಿಯವರು, ಸ್ವಲ್ಪ ಕನ್ನಡ ಎಲ್ಲ ಅಷ್ಟಕ್ಕಷ್ಟೇ. ಬ್ರೋ, ಕುಂಟಬಿಲ್ಲೆ ಮೀನ್ಸ್ ಥ್ರೋಯಿಂಗ್ बच्चा, स्टोन जैसे लाइक स्टोन थ्रो करना है उसको, लाइक जंप करके जाना है ना उसको. कुंटा भी बना दिए क्या उसको? नहीं स्पोर्ट नहीं. कन्नड़ा में एक दर्शन है, लाइक हीरो, उसका कुछ है, रोल किया ना, एंट्री मीडिया कुछ ऐसा, इसीलिए. ಅದೇ ಏನಂತಾರೆ, ಜಿಯೋ ನೆಟ್ವರ್ಕು, ಏರ್ಟೆಲ್ಲು ಎಲ್ಲ ಅಂತಾರಲ್ಲ, ಕಾರ್ಡಲ್ಲೂ ಯಾವುದೋ ಅಡ್ವರ್ಟೈಸ್ಮೆಂಟ್ ಎಲ್ಲ ಇದೆಯಲ್ಲ, ಕಾರ್ಡಲ್ಲೂ ಸಿಗುತ್ತೆ ಫುಲ್ಲು ಹಂಗೆ ಅಂತ. ಏನು ಒಂದು ಕಡೆ ಏನು ಮೇಯ್ನ್ ರೋಡ್, ಮೇಯ್ನ್ ಸಿಟಿಲೇ ನೆಟ್ವರ್ಕ್ಗಳು ಸಿಗಲ್ಲ ಸರಿಯಾಗಿ. ಕಾಲೇಜಲ್ಲಿ ಜಾಮರ್ ಇತ್ತು, ಸೊ ಜಾಮರ್ ಇದ್ದಾಗ ನೆಟ್ವರ್ಕ್ ಆಗ್ತಾಯಿಲ್ಲ. ಬಟ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಎಂತಕ್ಕೆ ಸಿಗಲ್ಲ ನೆಟ್ವರ್ಕ್ಸು? ಯಾಕೆ ಇಲ್ಲೂ ಏನಾದ್ರು ಜಾಮರ್ ಇರುತ್ತಾ ಇಲ್ವಂತ ಗೊತ್ತಿಲ್ಲ. ಏನಪ್ಪ, ಸುಮ್ಮನೆ 299 ರೀಚಾರ್ಜ್ ಮಾಡಿಸ್ಕೊಬಿಡ್ತಾರೆ, ಅದರಿಂದ 300 ಹಂಗೆ 400 ಅಂತ ಎಕ್ಸ್ಟ್ರಾ ಎಲ್ಲ ಮಾಡಿಸ್ಕೊಂಡು ಕೊನೆಯದಾಗಿ ನೆಟ್ವರ್ಕ್ಗಳಿರಲ್ಲ ಸರಿಯಾಗಿ. 5G ಅಂತ ಹೆಸ್ರಿಗೆ ಮಾತ್ರ, 2Gನೂ ನೆಟ್ವರ್ಕ್ ಸಿಗಲ್ಲ. ಆರ್ಮಿ ಅವರು. ಬಟ್ ಒಂದಂತೂ ನಿಜ ಬ್ರೋ, ಏನಂತಾರೆ, ಔಟ್ಸೈಡರ್ಸ್ಗೆ ಈ ಲಾಲ್ಬಾಗು, ಕಬ್ಬನ್ ಪಾರ್ಕು ಅಂದರೆ ಏನೋ ಬ್ಯಾಂಗ್ಳೂರು ಗ್ರೀನ್ ಸಿಟಿ ಅಂತ ಅನ್ಸುತ್ತೆ ಅವ್ರಿಗೆಲ್ಲ. ಬಟ್ ಆದರೆ ನಮ್ಗೆ ಅನ್ಸೋದು ಒಂದೇ, ಲಾಲ್ಬಾಗು, ಕಬ್ಬನ್ ಪಾರ್ಕ್ ಅಂದರೆ ಕಪಲ್ ಸ್ಪಾಟು ಅಷ್ಟೇ ಅನ್ಸುತ್ತೆ. ಬಟ್ ಆದರೂ ಒಂದೊಂದ್ಸಲಿ ಥಾಟ್ ಬರುತ್ತೆ, RCB ಕಪ್ಪು ಗೆದ್ದರೆ ಇದೇ ಕ್ರೇಜ್ ಇರುತ್ತಾ ಅಂತ. ಯಾಕಂದರೆ ಇವಾಗ ಕಪ್ಪಿಲ್ಲ ಅಂದಾಗ RCB ಗೆಲ್ಲೇಬೇಕು, ಸಪೋರ್ಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅನ್ಕೊತಾ ಇರ್ತೀವಿ. ಬಟ್ ಒಂದ್ಸಲಿ ಕಪ್ ಗೆದ್ಮೇಲೆ ಅದೇ ಎಕ್ಸೈಟ್ಮೆಂಟು, ಅದೇ ಕ್ರೇಜ್ ಇರುತ್ತಾ ಅನ್ನೋದು. ಬಟ್ ಲಾಯಲ್ ಫ್ಯಾನ್ಸ್ ಯಾರು ಇರ್ತಾರೋ ಅವ್ರಿಗೆ ಇದ್ದೇ ಇರುತ್ತೆ. ಬಟ್ RCB ಹೆಸರು ಹೇಳ್ಕೊಂಡು ಎಷ್ಟು ಜನ ರೀಲ್ಸ್ ಮಾಡ್ತಾ ಇರ್ತಾರೆ, ಲೈಕ್ ಅವ್ರಿಗೆ ಫಾಲೋವರ್ಸು, ಲೈಕ್ಸ್ ಬರಲಿ ಅಂತ. ಸೊ ಅವರೆಲ್ಲ ಅವಾಗ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅನಿಸುತ್ತೆ ಆ ಥರ ವೀಡಿಯೋಗಳೆಲ್ಲ ಬರೋದು. ನೋಡೋಣ, ಇವತ್ತು ಮ್ಯಾಚ್ ಇದೆ RCB ಮತ್ತು ಪಂಜಾಬ್ ಅವರು. ಗೆದ್ದರೆ ಸೀದಾ ಫೈನಲ್ಗೆ ಹೋದರೆ 90% ಚಾನ್ಸ್ ಇದೆ RCB ಗೆಲ್ಲೋದು. ನೋಡೋಣ ಏನಾಗುತ್ತಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಬಂತು ನೋಡಿ. ಇಫ್ ಇನ್ ಕೇಸ್ ಇವತ್ತೇನಾದ್ರು ಮ್ಯಾಚ್ ಇದ್ದಿದ್ರೆ RCBದು, ಇಮ್ಯಾಜಿನ್ ಮಾಡಿ ಎಷ್ಟು ಕ್ರೌಡ್ ಇರೋದು. ಇಲ್ಲಿ ಸ್ಟೇಡಿಯಂ ಮೇಲೂ ಹತ್ತು ನೋಡ್ಬಿಡೋರು ಇಫ್ ಇನ್ ಕೇಸ್ ಫೈನಲ್ ಏನೋ ನಡೆದಿದ್ರೆ. ಯಾರು ಈ ಥರ ಫಂಕ್ಷನ್ನು ಇಲ್ಲ ಎಂಗೇಜ್ಮೆಂಟ್ಗೆ, ಮದುವೆಗೆ ಗೊತ್ತಿಲ್ಲದಿರೋರ್ಗೆ ಹೋಗಬೇಕು ಅಂತ ಒಂದ್ಸಲಿ ಟ್ರೈ ಮಾಡಬೇಕು ಅಂತ
ಇವ್ರು ಯಾರಂತ ಗೊತ್ತಿಲ್ಲ, ಬಟ್ ಇವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಸಡನ್ನಾಗಿ ಇದು ನೋಡಿದ್ರೆ ನೋ ಗರ್ಲ್ಸ್ ಎಂಟ್ರಿ ಅಂತ ಅನಿಸುತ್ತೆ, ಬಟ್ ಅದು ಫ್ರೆಂಡ್ಸ್ ಅದು ನೀಲ್ಗಿರೀಸ್. ಕ್ರಿಶ್ಚಿಯನ್ದು ಮ್ಯಾರೇಜ್ ಎಲ್ಲ ನೋಡಿ, ಸಾರಿ ಇದು ಎಂಗೇಜ್ಮೆಂಟು, ಕ್ರಿಶ್ಚಿಯನ್ ಎಂಗೇಜ್ಮೆಂಟಲ್ಲಿ ನೋಡಿ ಹೆಂಗಿರುತ್ತಂತ. ಒಳ್ಳೆ ಸಾಂಗು. ಇವ್ರಿಗೆಲ್ಲ ಏನು ಅರ್ಥ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಸಮಾಚಾರ ಈಗ ಅರ್ಥ ಆಗ್ತದೆಯಾ ಬ್ರೋ ಏನಾದರೂ ಸಾಂಗು? ಕ್ರಿಶ್ಚಿಯನ್ ಮ್ಯಾರೇಜ್ಗೆ ಹೋಗ್ಬಿಟ್ಟಿದ್ದೀವಿ. ಇವ್ರನ್ನ ಇನ್ವೈಟ್ ಮಾಡಿಲ್ಲ, ಬಟ್ ಆದರೂ ಇಲ್ಲ, ಎಂಗೇಜ್ಮೆಂಟ್ ಆಗೋ ಹುಡುಗಿ ಇನ್ನೂ ನಮ್ಮ ಜೊತೆ ಮಾತಾಡಿಲ್ಲ, ಏನಿಲ್ಲ. ಇವ್ರು ಸುಮ್ಮನೆ ಬಂದು ಕುತ್ಕೊಬಿಟ್ಟವ್ರೆ. ಬಟ್ ನೋಡ್ರೆ ಎಂಗೇಜ್ಮೆಂಟ್ ಆಗೋ ಹುಡುಗಿನೇ ಕಾಣಿಸ್ತಲ್ಲ. ಈಗ ಸುಮ್ಮನೆ ನಾವು ಯಾವುದೋ ಗೊತ್ತಿಲ್ದಿರೋ ಮ್ಯಾರೇಜಿಗೆ ಬಂದಂಗಿದೆ, ಗೊತ್ತಿಲ್ದಿರೋ ಫಂಕ್ಷನು. ಪತಾಕೆ ಕಿಸ್ಕಾ ಎಂಗೇಜ್ಮೆಂಟ್ ಫ್ರೀಯಾಗಿ ತಿನ್ನಕ್ಕೆ ಬಂದವರಂತೆ. ನೋಡೋಣ ಬನ್ನಿ ಏನಾಯ್ತು ಅಂತ. ಐಸ್, ಇದು ಯಾರ ಎಂಗೇಜ್ಮೆಂಟ್ ಅಂತ ಹೇಳ್ತೀರಾ ಸ್ವಲ್ಪ? ಎಂಗೇಜ್ಮೆಂಟ್ ಆಗೋರು ಹೆಸರು ಹೇಳಿ. ಯಾರ ಕಡೆಯವ್ರು ನೀವು? ಎಲ್ಲಿ ಮಾತಾಡಿ, ಹಾಯ್ ಮಾಡ್ತಾವ ಅಷ್ಟೇ. ಕ್ರಿಶ್ಚಿಯನ್ದು ಎಂಗೇಜ್ಮೆಂಟ್ ಅಲ್ಲ ನೋಡಿ ಆ ಥರ. ಇವರು ಫಾದರ್ ಅಂತಾರೆ ಇವ್ರನ್ನ, ನಾವು ಇವ್ರನ್ನ ಮದರ್ ಅಂತ. ಕಿಸ್ ಮಾಡಿ ಖುಷಿ ಪಡಿ. ಎಂಗೇಜ್ಮೆಂಟ್ ರಿಂಗ್ ಹಾಕ್ರಪ್ಪ ಬೇಗ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಪ್ರಿಯಾಂಕಾ ಜಿ, एक्सपीरियंस हाउ वाज योर एक्सपीरियंस? इधर हाँ, थोड़ा नर्वस हो रहे हैं आंटी। अच्छा चावल, फर्स्ट टाइम ನೈಸ್ ಬ್ರೋ. ಹಾಂ, ಸ್ವಲ್ಪ ಜನ ಎಲ್ಲ ಕ್ಯಾಬ್ ಬುಕ್ ಮಾಡಿ ಕಳ್ಸ್ಕೊಟ್ರಿ. ನೋಡಿದ್ರೆ ನಮಗೆ ಯಾವುದು ಕ್ಯಾಬ್ ಬುಕ್ ಆಗ್ತಲ್ಲ. ಬಾಸ್ ಟ್ರೈ ಮಾಡ್ತವ್ರೆ, ಯಾವುದು ಕ್ಯಾಬೇ ಬುಕ್ ಆಗ್ತಲ್ಲ. ಇವತ್ತು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀವ ಅನ್ನೋದೇ ಡೌಟ್ ಆಗ್ತದೆ. ಯಾಕೋ ಈ ಥರ ಕ್ಯಾಬ್ ಬುಕ್ ಆಗ್ತಲ್ಲ. ಒಂದು ಕಡೆ ಮಳೆ ಬೇರೆ ಬರ್ತಾಯಿದೆ, ಹಿಂದೆಗಡೆ ಬೇರೆ ಅರ್ಥ ಆಯಿತು ಅನಿಸುತ್ತೆ ಬಿಡಿ. ಗಾಡಿ ಟೂ ವೀಲರ್ ಎತ್ಕೊಂಬರೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಮಳೆ ಯಾವ ರೇಂಜಿಗೆ ಬರ್ತದೆ ಅಂದರೆ ಸುಮ್ಮನೆ ಕಾರಲ್ಲಿ ಬಂದಿದ್ದು ಕ್ಯಾಬ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅನಿಸ್ತದೆ. ಇವ್ರು ಹೇಳ್ತಾಯಿದ್ರು ಬೈಕ್ ಎತ್ಕೊಂಬರೋಣ ಅಂತ. ಆ ಬೈಕ್ ಎತ್ಕೊಂಬಂದಿದ್ರೆ ನಾವು ಆಫೀಸ್ಗೆ ಹೋಗ್ತಿರಲಿಲ್ಲ, ಡೈರೆಕ್ಟ್ ಒಂದು ಲೆಟ್ರ್ ಕೊಡೋರು ಸರ್ರು, ಎತ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಅಷ್ಟೇ. ಸೊ ಅದಕ್ಕೆ ಹೆಂಗೋ ಕಾರಲ್ಲಿ ಬಂದಿದ್ದು ಒಳ್ಳೇದಾಯಿತು. ನಮ್ಮಲ್ಲಿ ಒಬ್ರು ಇದ್ದಾರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ವಿಡಿಯೋ ತೋರಿಸಿರ್ಬೋದು, ಅಗ್ಗಮ್ ಅಂತ. ಅವರು ಒಂಥರ ನೆಕ್ಸ್ಟ್ ಲೆವೆಲು. ಸಿಗರೇಟ್ ಕೊಟ್ಟಿಲ್ಲ ಅಂದರೆ ಒಂದು 2 ನಿಮಿಷ ಬಿಟ್ಟರೆ ನನ್ನೇ ಹೊಡೆದಾಕ್ಬಿಡೋರು. ಸಿಗರೇಟ್ ಕೊಡ್ತೀಯಾ ಇಲ್ಲ ಅಂತ. ಪರವಾಗಿಲ್ಲ, ಹೆಂಗೋ ಒಂದು ಅವ್ರನ್ನ ಕಳಿಸಿದ್ದೀವಿ ಫಸ್ಟು. ಒಂದು ಸಿಗರೇಟ್ ಕೊಡಿಸ್ಬಿಟ್ಟು ಖುಷಿ ಮಾಡಿಬಿಡೋಣ ಅಷ್ಟೇ. ಬೆಂಗಳೂರಲ್ಲಿ ಬಿಸಿಲಿದ್ದಾಗ ಫುಲ್ಲು ಏನು ಗುರು ಬೆಂಗಳೂರು ಏನು ಇಷ್ಟೊಂದು ಬಿಸಿಲು ಅಂತ ಅಂತೀವಿ, ಬಟ್ ಮಳೆ ಬಂದಮೇಲೆ ಅಷ್ಟೇ ಆಪೋಸಿಟ್ ಆಗಿ ಟರ್ನ್ ಆಗುತ್ತೆ. ಫುಲ್ ಕೂದ್ ವೆದರು, ಬಸ್ಲಿ ಮನೆ. ಬಟ್ ಆದರೂ ವೆದರ್ ಹಂಗೆ ಕೂಲ್ ಆಗಿಬಿಡುತ್ತೆ. ಎಷ್ಟೇ ಬಿಸಿಲಿದ್ರೂ ಕೂಡ ಒಂದ್ಸಲಿ ಮಳೆ ಹಂಗೆ ಸುರಿಯುತ್ತೆ, ಫುಲ್ ತಣ್ಣಗಾಗುತ್ತೆ. ಬಟ್ ಆದರೆ ಕೆಲವೊಂದು ಕಡೆ ಡ್ರೈನೇಜ್ ಪ್ರಾಬ್ಲಮ್ಗಳಿಂದ ಫುಲ್ಲು ಏನಂತಾರೆ ಬಾತ್ರೂಮ್ ಆಗಿರುತ್ತೆ ಅಷ್ಟೇ. ಅದು ಏನಂತಾರೆ ಟೆಕ್ ಪಾರ್ಕಲ್ಲೆಲ್ಲ ಆ ಥರ ಆಗುತ್ತಂದರೆ ಏನು ಯಾವ ಥರ ಮೇಂಟೆನೆನ್ಸ್ ಇರ್ಬೋದು ನೋಡಿ. ಪಾಪ ಇವರೆಲ್ಲ ಡೆಲಿವರಿ ಬಾಯ್ಸ್, ಮಳೆ ಬರಲಿ ಏನೇ ಇರಲಿ ಆರ್ಡರ್ ಕಂಪ್ಲೀಟ್ ಮಾಡಬೇಕು.